ಅಲ್ಲಿಗೆ ಭಾರತಕ್ಕೆ ರಿಲೀಫ್ ಸಿಕ್ಕಿದೆ. ಹೊರ್ಮುಜ್ ಜಲಸಂಧಿಯನ್ನು ಬಳಸೋದಕ್ಕೆ ನಮ್ಮ ಹಡಗುಗಳು ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಹೊರ್ಮುಜನ್ನು ಎಕ್ಸಿಟ್ ಆಗೋದಕ್ಕೆ ಈಗಿರುವಂಥ ಹಡಗುಗಳಿಗೆ ಅವಕಾಶ ಸಿಗ್ತಾ ಇರೋದು. ಭಾರತದ VLGCಗಳು ಪ್ರಮುಖವಾಗಿ LPG ಹೊತ್ತಂಥ ಹಡಗುಗಳಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿರೋದು. ನಾವು ಜನರನ್ನ ಮಾತನಾಡಿಸೋಣ, ಜನ ಇದನ್ನು ಯಾವ ರೀತಿ ನೋಡ್ತಿದ್ದಾರೆ ಅಂತ. ನಮ್ಮ ಜೊತೆಗೆ ಈಗ ನಂಜನಗೂಡಿನಿಂದ ಪ್ರಭು ಆರಾಧ್ಯ ಅವರು ಫೋನ್ ಸಂಪರ್ಕದಲ್ಲಿ. ಪ್ರಭು ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ರಿಲೀಫ್ ಸಿಕ್ಕಿದೆ, ಏನ್ ಹೇಳ್ತೀರಿ ತಾವು? ಸರ್, ರಿಲೀಫ್ ಸಿಗುತ್ತೆ. ನಮ್ಮ ರಾಜನೀತಿ ಅಷ್ಟರ ಮಟ್ಟಿಗಿದೆ. ಒಂದು ತಿಂಗಳು ಉಪಯೋಗಿಸೋ ಫಿಲಿಪೈನ್ಸ್ ನ ಇದು ನಮ್ದು ಒಂದು ದಿನಕ್ಕೆ ಸಾಲಲ್ಲ. ಅಂಥವರು ತುರ್ತು ಪರಿಸ್ಥಿತಿ ಏರಿದ್ದಾರೆ, ಇಂಧನ ತುರ್ತು ಪರಿಸ್ಥಿತಿಯನ್ನ. ಭಾರತ 140 ಕೋಟಿ ಜನಗಳಿಗೆ ಎಲ್ಲವನ್ನೂ ಸಲಹೆ ಮಾಡ್ಕೊಂಡು ಸತ್ಕಾರ ಮಾಡ್ಕೊಂಡು ಬಂದಿದೆ. ಅದಕ್ಕೆ ನಾವು ಎಷ್ಟು ಅಭಿನಂದನೆಯನ್ನ ಹೇಳಿದ್ರು ಸಾಲದು. ಮೋದಿ ಅವರದ್ದು ಒಂದೇ ಕಾನ್ಸೆಪ್ಟ್, ನಾನು ನನ್ನ ದೇಶಕ್ಕಾಗಿ. ಅದನ್ನ ಜನ ಅರ್ಥ ಮಾಡ್ಕೋಬೇಕು, ಜನಸಾಮಾನ್ಯ ಅರ್ಥ ಮಾಡ್ಕೋಬೇಕು. ಸರ್, ವಿಮರ್ಶಕರು ಲೇಖಕನ 100 ಪುಸ್ತಕಗಳನ್ನ ಟೀಕೆ ಮಾಡ್ತಾರೆ, ಆದ್ರೆ ಆ ವಿಮರ್ಶಕ ಒಂದು ಕೃತಿನ ರಚಿಸಲಾರ. ಅರ್ಥ ಆಯ್ತಾ? ಒಂದು ಸಿನಿಮಾ ನಾವು ಬಹಳ ಇದಾಗಿ ವಿಮರ್ಶೆ ಮಾಡ್ಬಿಡ್ತೀವಿ, ಆದ್ರೆ ಅದನ್ನ ತೆಗಿಲಾರು ನಾವು. ಟೀಕೆ ಮಾಡೋರಿಗೆ ಪರಿಶ್ರಮ ಅನ್ನೋದು ಏನು ಅಂತ ಗೊತ್ತಿರಲ್ಲ ಅಂತ ಹೇಳೋದು. ಗೊತ್ತಿರಲ್ಲ. ಅಲ್ಲಿ ನಿಂತು ನೀನ್ ಮಾಡಪ್ಪ ಅಂದ್ರೆ ಮಾಡ್ಲಾರು ಅವರು. ಟೀಕೆ ಮಾಡಕ್ಕಷ್ಟೇ, ಟೀಕಾತ್ಮಕ ವಿಮರ್ಶೆ ಅವ್ರದ್ದು, ವಿಮರ್ಶಾತ್ಮಕ ಟೀಕೆ ಅಲ್ಲ. ಹಾಗಾಗಿ ಅವ್ರ ಟೀಕೆಗೆ ನರೇಂದ್ರ ಮೋದಿ ಅವರ ಮೌನ ಮತ್ತು ಜಾಣ ನಡೆಗಳೇ ಉತ್ತರ. ಸೊ ಇದು ಭಾರತಕ್ಕೆ ಸಿಕ್ಕಿರುವಂತ ರಾಜತಾಂತ್ರಿಕ ಗೆಲುವು. ಯಾವ ದೇಶದ ಮೇಲಾರು ಯುದ್ಧ ಮಾಡ್ಲಿ, ಆದ್ರೆ ಅದೆಲ್ಲರಿಂದ ನಮ್ಮ ದೇಶಕ್ಕೆ ಏನ್ ಲಾಭ ಆಗಬೇಕು ಅಂತ ಯೋಚನೆ ಮಾಡೋದು ಒಂದೇ ನರೇಂದ್ರ ಮೋದಿ ಅವರ ತಲೆಯಲ್ಲಿರೋದು. ಥ್ಯಾಂಕ್ ಯು ಪ್ರಭು ಅವರೇ. ಈಗ ಶಶಾಂಕ್ ಅನ್ನೋರು ಬೆಂಗಳೂರಿಂದ. ಶಶಾಂಕ್ ಅವರೇ ನಮಸ್ಕಾರ. ನಮಸ್ತೆ ರಕ್ಷಿತ್ ಶೆಟ್ಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಏನ್ ಹೇಳ್ತೀರಿ? ಗ್ಯಾಸ್ ಅಭಾವ ಅಂತೂ ತುಂಬಾ ಅಂದ್ರೆ ತುಂಬಾ, ಮಿಡಲ್ ಕ್ಲಾಸ್ ಜನಕ್ಕಂತೂ ತುಂಬಾ ಅಂದ್ರೆ ತುಂಬಾ ಬೀರಿದೆ. ತುಂಬಾ ಈಗ ರಿಲ್ಯಾಕ್ಸ್ ಸಿಕ್ತು, ರಿಲೀಫ್ ಸಿಕ್ತು ಇರಾನ್ ನಿಂದ ಭಾರತಕ್ಕೆ. ಅಲ್ಲ, ಅಕಸ್ಮಾತ್ ಇವಾಗ ಏನು ಇರಾನ್ ನಮ್ಗೆ ಮುಕ್ತವಾಗಿ ಇದು ಓಪನ್ ಮಾಡಿ ಬಿಟ್ಟಿದೆ ಸ್ಟ್ರೈಟ್ ಆಫ್ ಹಾರ್ಮೋಸ್. ಅಕಸ್ಮಾತ್ ಮುಂದಿನ ದಿವಸ ಯಾವತ್ತಾದ್ರೂ ಅಮೆರಿಕ ಅನ್ಕೊಂಡಂಗೆ ಏನಾದ್ರು ರಿಜಿಮ್ ಚೇಂಜ್ ಆಗಿ ತನ್ ಬೇಕಾದ ಯಾವ್ದು ಗೌರ್ಮೆಂಟ್ ತಗೊಂಡ್ ಬಂದ್ ಕುಣ್ಸಿದ್ರೆ ಮುಂದೆ ಜಿಯೋ ಪೊಲಿಟಿಕಲ್ ಬೇರೆ ತರ ಟರ್ನ್ ಆಗ್ಬೋದು ಮಿಡಿಲ್ ಈಸ್ಟ್ ಅಲ್ಲಿ. ನಮ್ಮ ಹಿತಾಸಕ್ತಿಗಳಿಗೆ ಸ್ವಲ್ಪ ವಿರುದ್ಧವಾಗಿ ಏನಾದ್ರು ಇರ್ಬೋದಾ ಅಂತ. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ವೆನೆಜುಲಾ ನೋಡಿದ್ರಿ, ಮುಡುರೋನ ತಗೊಂಡ್ ಬನ್ನಿ ಅಲ್ಲಿ ಅಮೆರಿಕ ಜೈಲಲ್ಲಿ ಹಾಕಿಕೊಂಡವ್ರೆ. ಇವಾಗ ಅವ್ರಿಗೆ ಅಲ್ಲಿ ಕ್ರೂಡ್ ಆಯಿಲ್ ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಅದು ಲೈಟ್ ಕ್ರೂಡ್ ಆಯಿಲ್ ಅಲ್ಲ, ಹೆವಿ ಕ್ರೂಡ್ ಆಯಿಲ್. ಇರಾನ್ ಅಲ್ಲಿ ಇರೋದು ಲೈಟ್ ಕ್ರೂಡ್ ಆಯಿಲ್. ಇನ್ಮೇಲೆ ಅಮೆರಿಕ ಏನಾದ್ರು ವಶ ಮಾಡ್ಕೊಂಡ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತಿದೆ. ಇವಾಗ ಇರೋ ಸಿಚುವೇಶನ್ ಮುಂದೆ ಬರ್ಬೋದು. ಈಗ ಶಶಾಂಕ್ ಅವರೇ, ಇದು ಭಾರತ ಸರ್ಕಾರದ ಪ್ರಯತ್ನ ಅಂತ ಭಾವಿಸ್ತೀರಾ? ಭಾರತ ಸರ್ಕಾರದ ಪ್ರಯತ್ನಕ್ಕೆ ಸಿಕ್ಕಂತ ಗೆಲುವು ಅಂತ ಭಾವಿಸ್ತೀರಾ? ಹೆಂಗೆ ಇದು? ಖಂಡಿತ 100ಕ್ಕಿಲ್ಲ 1000ನೇ ಗೆಲುವೇನೆ ಅಂತ ನಾವು ಅನ್ಕೊಂತೀವಿ. ಮುಂದೆ ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇರೋದು ಇನ್ನ ಒಂದು 5-6 ವರ್ಷದ ನಂತರ, ಅಂದ್ರೆ ಮೋದಿ ಸರ್ಕಾರದ ನಂತರ ವಿದೇಶಾಂಗ ನೀತಿಯಲ್ಲಿ ಸ್ವಲ್ಪ ಬದಲಾವಣೆ ಆದ್ಮೇಲೆ ಏನಾದ್ರೂ ಸ್ವಲ್ಪ ನಮ್ಗೆ ಅಂದ್ರೆ ಎಫೆಕ್ಟ್ ಏನಾದ್ರು ಆಗ್ಬೋದಾ ಅಂತ. ಥ್ಯಾಂಕ್ ಯು ಶಶಾಂಕ್ ಅವರೇ. ಈಗ ಮತ್ತೊಬ್ರು ಕಾಲರ್ ಶಿವಮೊಗ್ಗದಿಂದ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ತಿಳಿಸಿ ಸರ್. ಡಾಕ್ಟರ್ ತೇಜಸ್ವಿ ಅಂತ ಶಿವಮೊಗ್ಗದಿಂದ. ಡಾಕ್ಟರ್ ತೇಜಸ್ವಿ ಅವರೇ ಹೇಳಿ. ಸರ್ ಹೇಳಿ, ಯಾವ ರೀತಿ ನೋಡ್ತೀರಿ ಇದನ್ನ, ಇವತ್ತು ನಡೆದಂತ ಮಹತ್ವದ ಬೆಳವಣಿಗೆಯನ್ನ? ಪ್ರೊಫೆಸರ್ ಅವ್ರು ಹೇಳಲ್ಲ 100% ಸತ್ಯ. ನಮ್ಮ ಜನಾಂಗದ ಜನಕ್ಕೆ ಏನಾಗಿದೆ ಅಂದ್ರೆ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಬರೋದ್ ಎಲ್ಲಿದ್ರು ಬರುತ್ತೆ. ನಾವೇನ್ ಯಾವ ರಾಷ್ಟ್ರಕ್ಕೂ ಸದ್ವಿರುದ್ಧವಾಗಿಲ್ಲ. ಮೋದಿಜಿ ಅವರು ಇರೋ ತನಕ, ಜೈಶಂಕರ್ ಇರೋ ತನಕ ಏನು ತೊಂದರೆ ಆಗಲ್ಲ ಸರ್. ಎಲ್ಲದೂ ಸರಿಯಾಗಿ ನಡೆಯುತ್ತೆ. ಸ್ವಲ್ಪ ಬರೋ ತನಕ ಕಾಯ್ಬೇಕು ಸರ್. ವೆಯ್ಟಿಂಗ್ ಮಾಡಿದವೆ ನಾವು ಸುಮ್ನೆ ಮಾಡ್ತಾ ಇದ್ರೆ ಆಗುತ್ತ ಸರ್? ಹೇಳಿ ರಕ್ಷಿತ್ ಶೆಟ್ಟಿ ಅವರೇ. ಸೊ ರಾಜತಾಂತ್ರಿಕ ಪ್ರಯತ್ನಗಳು ಫಲ ಕೊಡೋದಕ್ಕೆ ದಿನ ಉರುಳುತ್ತೆ ಅಂತ ಹೇಳುತ್ತಾ, ಸ್ವಲ್ಪ ಕಾಯ್ಬೇಕು. ಕಾಯ್ಲೇಬೇಕು ಸರ್.
ನಾವು ಕಾಯ್ದಲ್ಲೇ ಇದ್ದು ಪೆಟ್ರೋಲ್ ಸಿಗುತ್ತೆ ಅಂತೇಳಿ 50 ಲೀಟ್ರು 100 ಲೀಟ್ರು ಮನೆಯಾಗ ಇಟ್ಕೊಂಡು ಮನೆ ಬರ್ನ್ ಆದ್ರೆ ಹೆಂಗ್ ಸರ್? ಹೆಂಗ್ ಹೇಳಿ? ಈ ಬೆಂಗಳೂರಲ್ಲಿ ಪೆಟ್ರೋಲ್ ಸಿಗ್ತಿಲ್ಲ, ಬೀದರ್ನಲ್ಲಿ ಸಿಗ್ತಾ ಇಲ್ಲ, ಹೊಸಪೇಟೆಯಲ್ಲಿ ಸಿಗ್ತಾ ಇಲ್ಲ. ಈ ತರ ಆದ್ರೆ ಹೇಗ್ ಸರ್? ಇದು ಕಷ್ಟದ ಪರಿಸ್ಥಿತಿ ಅಲ್ಲ, ಇದು ನಾವಾಗಿ ತಂದ್ಕೊಳ್ತಾ ಇರೋ ಪರಿಸ್ಥಿತಿ. ಸರ್ಕಾರದ ಪ್ರಯತ್ನದ ಜೊತೆಗೆ ಜನರು ಕೈ ಜೋಡಿಸ್ಬೇಕು ಅಂತ ಹೇಳೋದು ನೀವು. ಹೌದು ಸರ್, ಇದೇವರಲ್ಲ, ಇದನ್ನೇ ನಾವು ಹೇಳ್ತಾ ಇರೋದು ಸರ್. ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ಬೇಕು. 50 ವರ್ಷದಿಂದ ಎಲ್ಲಿತ್ತು ಸರ್ ಗ್ಯಾಸ್? ನಮಗೆ LPG ಎಲ್ಲಿತ್ತು? ಇವತ್ತಿನ ದಿವಸ ಇದೆ ಅಂತೇಳಿ ಎಲ್ಲದು ನಮಗೆ 5 ಲೀಟರ್ ಬೇಕು, 5 ಸಿಲಿಂಡರ್ ಬೇಕು ಅಂದ್ರೆ ಸಿಗುತ್ತೆ ಅಂತ. ಏನೋ ಒಂದು 15 ತೊಂದ್ರೆ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದು ತಾವು. ಸರ್, ಸಮಾಧಾನವಾಗಿ ಸಾವಧಾನವಾಗಿ ಇರ್ಬೇಕು ಸರ್ ಎಲ್ಲರೂ. ಪ್ರತಿಯೊಬ್ಬರ ನಾಗರಿಕರ ಹೊಣೆ. ಪ್ರಪಂಚಕ್ಕೆ ಟೈಮ್ ಸರಿ ಇಲ್ಲ. ಎಸ್ ಥ್ಯಾಂಕ್ ಯು ಡಾಕ್ಟರ್ ತೇಜಸ್ವಿ ಅವರೇ. ಇನ್ನಷ್ಟು ಜನರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.